ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾವನ್ನು BCCI ಅಂತೂ ಪ್ರಕಟಣೆಯನ್ನು ಮಾಡಲಿಲ್ಲ. ಆದರೆ ಈ ಒಬ್ಬ ಆಟಗಾರ ಪ್ರಕಟಣೆಯನ್ನು ಮಾಡಿದ್ದಾರೆ. ಅದು ಅಫಿಷಿಯಲ್ ಆಗಿ ಪ್ರಕಟಣೆ ಮಾಡಿಲ್ಲ. ಅವರ ಪ್ರಕಾರ ಈ ಒಂದು ಭಾರತದ ಈ ಒಂದು 15 ಮಂದಿ ಆಟಗಾರರು ಆಡಿದ್ರೆ ಈ ಒಂದು ಟ್ರೋಫಿಯಲ್ಲಿ ಭಾರತಕ್ಕೆ ಒಳ್ಳೆಯದು ಅಂತ ಈ ಒಂದು ಆಟಗಾರ ಅನೌನ್ಸ್ ಮಾಡಿದ್ದಾರೆ. ಯಾರಪ್ಪ ಈ ಆಟಗಾರ ಅಂತೀರಾ? ಕ್ರಿಕೆಟ್ ದಿಗ್ಗಜ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಅವರು. ಹೌದು, ಇವರು IPL ನಲ್ಲಿ ಕಾಮೆಂಟೇಟರ್ ಕೂಡ ಆಗಿರುವಂಥದ್ದು. ಇವರು ಜೂನ್ 1ರಿಂದ 18ರವರೆಗೆ ಒಂದು 18 ದಿನಗಳ ಒಂದು ಚಾಂಪಿಯನ್ಸ್ ಟ್ರೋಫಿ ಇಂಗ್ಲೆಂಡ್ ನಲ್ಲಿ ಆಗ್ತಾ ಇದೆ. ಈ ಒಂದು ಟ್ರೋಫಿಗೆ ಭಾರತ ತಂಡದ ಪರ ಯಾರು ಆಟಗಾರರು ಆಡಬಹುದು ಅಂತ ಮೈಕಲ್ ಕ್ಲಾರ್ಕ್ ಅವರು ಹೇಳಿದ್ದಾರೆ ಅಂದ್ರೆ ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ, ವಿರಾಟ್ ಕೊಹ್ಲಿ ನಾಯಕ, ಯುವರಾಜ್ ಸಿಂಗ್, MS ಧೋನಿ ವಿಕೆಟ್ ಕೀಪರ್, ಮನೀಶ್ ಪಾಂಡೆ, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಉಮೇಶ್ ಯಾದವ್, ಭುವನೇಶ್ವರ್ ಕುಮಾರ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಅವರು ಆಡಬಹುದು ಅಂತ ಮೈಕಲ್ ಕ್ಲಾರ್ಕ್ ಅವರು ಆಯ್ಕೆಯನ್ನು ಮಾಡಿರುವಂಥದ್ದು. ಆದರೆ KL ರಾಹುಲ್ ಅವರ ಒಂದು ಅನುಪಸ್ಥಿತಿ ಕಾಡ್ತಾ ಇದೆ. ಭುಜದ ನೋವಿನ ಕಾರಣಕ್ಕೆ ಸದ್ಯ ಇಂಗ್ಲೆಂಡ್ನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥ KL ರಾಹುಲ್ ಅವರು ಅನುಪಸ್ಥಿತಿ ಭಾರತ ತಂಡಕ್ಕೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ರಾಹುಲ್ ಅವರು ಪೂರ್ಣ ಪ್ರಮಾಣದಲ್ಲಿ ಫಿಟ್ ಇದ್ರೆ ಮಾತ್ರ ಆಡುವುದು ಒಳ್ಳೆಯದು. ಇಲ್ಲಾಂದರೆ ರಾಹುಲ್ ಬದಲಿಗೆ ಅಜಿಂಕ್ಯ ರಹಾನೆ ಅಥವಾ ರೋಹಿತ್ ಶರ್ಮಾ ಅವರನ್ನು ಆಡಿಸುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ BCCI ಒಂದು ಟೀಮನ್ನು ಪ್ರಕಟಣೆ ಮಾಡಲಿಲ್ಲ, ಆದರೂ ಕ್ಲಾರ್ಕ್ ಅವರು ಅವರ ಪ್ರಕಾರ ಯಾವ ಒಂದು ಟೀಮ್ ಆಡ್ಬೋದು ಅಂತ ಒಂದು ಪ್ರಕಟಣೆಯನ್ನು ಮಾಡಿರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.